ಮೂರು ಬಾರಿ ಸೋತ್ರೂ ಕೂಡ ನಿಖಿಲ್ ಎಂದಿಗೂ ಧೃತಿಗೆಟ್ಟಿಲ್ಲ ಅನ್ನೋದಾಗಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ನಲ್ಲಿ ಯಾರಾದರೂ ಸೋತ್ರೆ ಪಕ್ಷದ ಕೆಲಸವನ್ನೇ ಅವರು ಮಾಡೋದಕ್ಕೆ ಮುಂದಾಗೋದಿಲ್ಲ. ಆದರೂ ಕೂಡ ಮೂರು ಬಾರಿ ಸೋತ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಯಾವತ್ತೂ ಧೃತಿಗೆಟ್ಟಿಲ್ಲ. ಕಾಂಗ್ರೆಸ್ ಅನ್ನ ಕಿತ್ತು ಎಸೆಯೋದೇ ನಮ್ಮ ಗುರಿ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಶಪಥವನ್ನ ಮಾಡಿರುವಂಥದ್ದು. ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಬಯಕೆ. ಕಾಂಗ್ರೆಸ್ ಆಡಳಿತದಿಂದ ಆದ ನೋವು ಏನು ಅನ್ನೋದು ಎಲ್ಲರಿಗೂ ಅರ್ಥವಾಗಿದೆ. ಬಿಜೆಪಿ ಕಾಂಗ್ರೆಸ್ ಅನ್ನ ಬಿಟ್ಟು ಉಳಿದೆಲ್ಲವೂ ದೇಶದಲ್ಲಿ ಪ್ರಾದೇಶಿಕ ಪಕ್ಷ. ಕಾಂಗ್ರೆಸ್ ಕೇವಲ 3 ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇದೆ. ಇನ್ನು ಮೋದಿ ವಿಶ್ವದಲ್ಲೇ ದೊಡ್ಡ ನಾಯಕರಾಗಿದ್ದಾರೆ. ಮೋದಿಗೆ ಎದುರಾಗಿ ನಿಲ್ಲುವಂತಹ ವ್ಯಕ್ತಿತ್ವ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ಜೆಡಿಎಸ್ ರಾಷ್ಟ್ರೀಯ ಪಕ್ಷದ ಸಂಬಂಧ ಇಟ್ಕೊಂಡಿದೆ. ಮೋದಿ ವಿಶ್ವಾಸವನ್ನ ನಾವು ಗಳಿಸಿಕೊಂಡಿದ್ದೇವೆ ಅನ್ನೋದಾಗಿ ಎಚ್.ಡಿ. ದೇವೇಗೌಡರು ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ನಾನು ನನ್ನ ಮೊಮ್ಮಗ ಅನ್ನೋ ಮಾತಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಯಾರೇ ಆದರೂ 3 ಸಾರಿ ಸೋತಿದ್ದವ್ರನ್ನ ಪಕ್ಷದ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿ ಅಂತ ಹೇಳಿದರೆ ನನ್ನಾದಿಯಾಗಿಯೂ ಹಿಂದೆ ಬೀಳ್ತಾ ಇದ್ದೆ. ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ದೈವದಲ್ಲಿ ನಂಬಿಕೆ ಇಟ್ಟು ಬೆಳಗ್ಗೆ ಹೋಗಿ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಭಾಷಣ ಆದಮೇಲೆ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಜಿಲ್ಲಾ ಘಟಕದ ಅಧ್ಯಕ್ಷಗಳಿರ್ಬೋದು, ಎಲ್ಲ ಮುಖಂಡಗಳು ನೀವು ಬಂದಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಬಯಕೆ. ಆದರೆ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮ ಎದುರಾಳಿಗಳು ಯಾರು, ಯಾವ ರೀತಿ ಇವತ್ತು ಸರ್ಕಾರ ಜನತೆಗೆ ಇವತ್ತು ಆಡಳಿತವನ್ನು ಕೊಡ್ತಾ ಇದ್ದಾರೆ. ನಾನು ನನ್ನ ಮೊಮ್ಮಗ ಅನ್ನೋ ಮಾತಿಂದ ಈ ಮಾತನ್ನು ಹೇಳ್ತಾ